ನಮಸ್ಕಾರ. ನನ್ನ ಹೆಸರು ರವಿ ಆರ್. ಸರ್ಕಾರಿ ಪ್ರೌಢಶಾಲೆ ಬುಕ್ಕಸಾಗರ, ತಾಲೂಕು ಹೊಸಪೇಟೆ, ಜಿಲ್ಲೆ ಬಳ್ಳಾರಿ. ಸ್ನೇಹಿತರೆ, ಇಂದಿನ ಪ್ರಥಮ ಭಾಷೆ ಕನ್ನಡ ಆನ್ಲೈನ್ ಪಾಠದಲ್ಲಿ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಭಕ್ತಿ ಪ್ರತ್ಯಯ ಅಂದರೆ ಏನು ಅಂತ ನೋಡೋದಾದರೆ, ಸ್ವತಂತ್ರವಾಗಿ ಅರ್ಥವಿಲ್ಲದ ನಾಮ ಪ್ರಕೃತಿಗಳ ಮುಂದೆ ಸೇರಿ ಬೇರೆ ಬೇರೆ ಅರ್ಥವನ್ನುಂಟು ಮಾಡುವ ಉ, ಅನ್ನು, ಇಂದ, ಗೆ ಇತ್ಯಾದಿಗಳಿಗೆ ವಿಭಕ್ತಿ ಪ್ರತ್ಯಯಗಳು ಅಂತ ಹೇಳಿ ನಾವು ಕರಿತೇವೆ. ವಿಭಕ್ತಿ ಪ್ರತ್ಯಯಗಳು ಒಟ್ಟು 7 ಇದ್ದಾವೆ. ಸಂಬೋಧನೆ ಸೇರಿದಾಗ 8 ವಿಭಕ್ತಿ ಪ್ರತ್ಯಯಗಳು ಆಗ್ತವೆ. ಇನ್ನು ಕರ್ತೃ, ಕರ್ಮ, ಕರ್ಣ, ಸಂಪ್ರದಾನ, ಅಪಾದನ, ಅಧಿಕರಣಾದಿ ಕಾರಕಾರ್ಥಗಳನ್ನು ವಿಭಾಗಿಸಿಕೊಡುವ ಶಬ್ದ ರೂಪವೇ ವಿಭಕ್ತಿ ಅಂತ ಹೇಳಿ ಇಲ್ಲಿ ಕರೆಸ್ಕೊಳ್ಳುತ್ತೆ. ಇನ್ನು ಮುಂದೆ ನಾವು ನೋಡೋದಾದ್ರೆ ಒಂದು ಉದಾಹರಣೆಯ ವಾಕ್ಯದೊಂದಿಗೆ, ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದೆದನು ಅನ್ನುವಂತಹ ಒಂದು ವಾಕ್ಯ ಇದೆ. ಇಲ್ಲಿ ಭೀಮ, ತಾನು, ಬಲಗಾಲು, ಚೆಂಡು ಈ 4 ಪ್ರಕೃತಿಗಳಿಗೆ ಪರಸ್ಪರ ವಾಕ್ಯದಲ್ಲಿ ಒಂದು ಸಂಬಂಧವಿದೆ. ಈ ಸಂಬಂಧವನ್ನು ಪ್ರತ್ಯಯಗಳು ಉಂಟು ಮಾಡ್ತವೆ. ಈ ಸಂಬಂಧಗಳನ್ನ ಕಾರಕಗಳಲ್ಲಿ ಕೂಡ ನಾವು ನೋಡ್ತೇವೆ. ಹೇಗೆ ನೋಡೋಣ ಒಂದೊಂದಾಗಿ. ಪ್ರಥಮ ವಿಭಕ್ತಿ ಪ್ರತ್ಯಯ ಉ ಅಂತ ಹೇಳಿ ಬರುತ್ತೆ. ಇದಕ್ಕೆ ಕಾರಕ ಕರ್ತೃಾರ್ಥ, ಅಂದ್ರೆ ಭೀಮ ಅನ್ನುವಂತಹ ನಾಮ ಪ್ರಕೃತಿಗೆ ಉ ಅನ್ನುವಂತಹ ವಿಭಕ್ತಿ ಪ್ರತ್ಯಯ ಸೇರಿ ರಾಮನು ಆಗಿದೆ. ಇನ್ನು ಹಳೆಗನ್ನಡದ ಮಂ ಸೇರಿದಾಗ ಭೀಮಂ ಅಂತ ಹೇಳಿ ಆಗುತ್ತೆ. ದ್ವಿತೀಯ ವಿಭಕ್ತಿ ಪ್ರತ್ಯಯ ಅನ್ನು ಅನ್ನುವಂಥದ್ದು. ಇದಕ್ಕೆ ಕಾರಕ ಕರ್ಮಾರ್ಥ, ಅಂದ್ರೆ ಭೀಮನನ್ನು ಅಂತ ಹೇಳಿ ಆಗುತ್ತೆ. ಇನ್ನು ಹಳೆಗನ್ನಡದಲ್ಲಿ ಸೇರಿ ಭೀಮನಂ ಅಂತ ಹೇಳಿ ಆಗುತ್ತೆ. ಇನ್ನು ತೃತೀಯ ವಿಭಕ್ತಿ ಪ್ರತ್ಯಯ ಇಂದ. ಇದಕ್ಕೆ ಕಾರಕ ಕರಣಾರ್ಥ, ಸಾಧನಾರ್ಥ ಅಂತ ಕೂಡ ಇದನ್ನು ನಾವು ಕರಿತೇವೆ. ಭೀಮನಿಂದ ಅನ್ನುವಂತಹ ಒಂದು ಉದಾಹರಣೆ ಪದವನ್ನು ನೋಡ್ತೇವೆ. ಇನ್ನು ಹಳೆಗನ್ನಡದಲ್ಲಿ ಇಂ, ಇಂದಂ ಸೇರಿ ಭೀಮನಿಂ ಆಗುತ್ತೆ. ಚತುರ್ಥಿ ವಿಭಕ್ತಿ ಪ್ರತ್ಯಯ ಗೆ ಅಂತ ಹೇಳಿ ಬರುತ್ತೆ. ಇದಕ್ಕೆ ಕಾರಕ ಸಂಪ್ರದಾನ, ಕೊಡುವಿಕೆ. ಅಂದ್ರೆ ಉದಾಹರಣೆಯಾಗಿ ಭೀಮನಿಗೆ ಅನ್ನುವಂಥ ಪದವನ್ನ ನಾವು ಇಲ್ಲಿ ನೋಡ್ತೇವೆ. ಹಳೆಗನ್ನಡದಲ್ಲಿ ಗೆ, ಕೆ ಸೇರಿ ಭೀಮಂಗೆ ಅಂತ ಹೇಳಿ ನೋಡ್ತೇವೆ. ಇನ್ನು ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ. ಇದಕ್ಕೆ ಕಾರಕ ಆಪಾದನ, ಅಂದ್ರೆ ಅಗಲುವಿಕೆ ಅಂತ ಕೂಡ ಇಲ್ಲಿ ನಾವು ನೋಡ್ತೇವೆ. ಭೀಮನ ದೆಸೆಯಿಂದ ಅನ್ನುವಂಥ ಉದಾಹರಣೆಯ ಪದ. ಇನ್ನು ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಅತ್ತಣಿಂ, ಇದು ಸೇರಿ ಭೀಮನತ್ತಣಿಂ ಅಂತ ಆಗುತ್ತೆ. ಇನ್ನು ಷಷ್ಠಿ ವಿಭಕ್ತಿ ಪ್ರತ್ಯಯ ಅ. ಇದಕ್ಕೆ ಕಾರಕ ಸಂಬಂಧ, ಭೀಮನ ಅನ್ನುವಂತಹದ್ದು ಪದ ಉದಾಹರಣೆಯಾಗಿ ನೋಡ್ತೇವೆ. ಇನ್ನು ಹಳೆಗನ್ನಡದಲ್ಲೂ ಕೂಡ ಅ ವಿಭಕ್ತಿ ಪ್ರತ್ಯಯ ನೋಡ್ತೇವೆ, ಭೀಮನ ಅಂತ ಆಗುತ್ತೆ. ಇನ್ನು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ. ಇದಕ್ಕೆ ಕಾರಕ ಅಧಿಕರಣ ಅಂತ ನೋಡ್ತೇವೆ, ಭೀಮನಲ್ಲಿ ಅನ್ನುವಂಥ ಉದಾಹರಣೆಯ ಪದ. ಇನ್ನು ಒಳ್ ಅನ್ನುವಂಥದ್ದು ಹಳೆಗನ್ನಡದ ವಿಭಕ್ತಿ ಪ್ರತ್ಯಯ ಭೀಮನೋಳ್ ಅಂತ ಆಗುತ್ತೆ. ಇನ್ನು ಸಂಬೋಧನ ಅ, ಎ, ರ ಅನ್ನುವಂತಹ ವಿಭಕ್ತಿ ಪ್ರತ್ಯಯಗಳು ನೋಡ್ತೀವಿ. ಇದಕ್ಕೆ ಕಾರಕ ಕರೆಯುವಿಕೆ, ಅಭಿಮುಖೀಕರಣ, ಭೀಮ, ರಾಮನೇ ಅನ್ನುವಂಥ ಉದಾಹರಣೆ ನೋಡ್ತೇವೆ. ಇನ್ನು ಹಳೆಗನ್ನಡದಲ್ಲಿ ಭೀಮ, ಭೀಮನೇ ಅನ್ನುವಂತಹ ಪದಗಳನ್ನು ಇಲ್ಲಿ ನಾವು ನೋಡ್ತೇವೆ. ಇನ್ನು ಇಲ್ಲಿ ಒಂದು ಪಟ್ಟಿಯಲ್ಲಿ ನೋಡೋದಾದ್ರೆ, ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಪ್ರಥಮ, ದ್ವಿತೀಯ, ತೃತೀಯ ಅಂತಂದೇಳಿ ನೋಡ್ತಾ ಹೋಗ್ತೀವಿ. ಈ ಕಡೆ ಕಾರಕಾರ್ಥದಲ್ಲಿ ಕಾರಕಾರ್ಥದೊಳಗ ಕರ್ತೃಾರ್ಥ, ಕರ್ಮಾರ್ಥ, ಕರ್ಣಾರ್ಥ, ಸಂಪ್ರದಾನ, ಅಪಾದನ, ಅಧಿಕರಣ, ಷಷ್ಠಿ ಸಂಬಂಧ, ಅಧಿಕರಣ, ಕರೆಯುವಿಕೆ, ಈ ರೀತಿಯಲ್ಲಿ ನಾವು ನೋಡ್ತಾ ಹೋಗ್ತೇವೆ. ಇನ್ನು ಈ ಹೊಸಗನ್ನಡದ ವಿಭಕ್ತಿ ಪ್ರತ್ಯಯಗಳಲ್ಲಿ ಉ, ಅನ್ನು, ಇಂದ, ಗೆ, ದೆಸೆಯಿಂದ, ಅ, ಅಲ್ಲಿ, ಎ, ಅ, ರ ಅನ್ನುವಂಥ ನೋಡ್ತೇವೆ. ಹಳೆಗನ್ನಡದ ವಿಭಕ್ತಿ ಪ್ರತ್ಯಯಗಳು ಮಂ, ಅಂ, ಇಂ, ಗೆ, ಅತ್ತಣಿಂ, ಅ, ವಳ್, ಎ, ಅ, ಇ, ರ ಅನ್ನುವಂಥವನ್ನ ಇಲ್ಲಿ ನೋಡ್ತೇವೆ. ಇನ್ನು ಉದಾಹರಣೆಯಾಗಿ ಮರವು ಪ್ರಥಮ ವಿಭಕ್ತಿ ಪ್ರತ್ಯಯದಲ್ಲಿ ನೋಡ್ತೇವೆ, ಮರವನ್ನು ದ್ವಿತೀಯ, ಮರದಿಂದ, ಮರಕ್ಕೆ, ಮರದ ದೆಸೆಯಿಂದ, ಮರದ, ಮರದಲ್ಲಿ, ಮರವೇ ಸಂಬೋಧನೆಯಲ್ಲಿ ನೋಡ್ತೇವೆ. ಇನ್ನು ಹಳೆಗನ್ನಡ ಉದಾಹರಣೆಗಳಾಗಿ ಮರಮಂ, ಮರಂ, ಮರದಿಂ, ಮರಕ್ಕೆ, ಮರದತ್ತಣಿಂ, ಮರದ, ಮರದೋಳ್, ಮರವೇ ಅನ್ನುವಂಥ ಉದಾಹರಣೆಗಳನ್ನು ನೋಡ್ತೀವಿ. ಸ್ನೇಹಿತರೆ, ನಾವು ಇಲ್ಲಿಯವರೆಗೆ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ತಿಳ್ಕೊಂಡಿದ್ದೀವಿ.
ವಿಭಕ್ತಿ ಪ್ರತ್ಯಯಗಳು ನಿಮಗೆಲ್ಲ ಚೆನ್ನಾಗಿ ಅರ್ಥ ಆಗಿದ್ದಾವೆ ಅಂತಂದೇಳಿ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.